ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣ. ವಸಿಷ್ಠರು ಶ್ರೀರಾಮಚಂದ್ರನಿಗೆ ಜ್ಞಾನ ಬೋಧನೆಯನ್ನು ಮಾಡ್ತಾಯಿದ್ರು. ಅದರಲ್ಲಿ ನಮಗೆ ಸ್ವಪ್ನ ಯಾಕಾಗಿ ಕಾಣಿಸ್ಕೊಳ್ಳುತ್ತೆ, ಸ್ವಪ್ನ ಕಾಣೋದಕ್ಕೆ ಕಾರಣ ಏನು, ನಮ್ಮ ವಾಸನಾ ಬಲ. ನಾವು ಈ ಭೋಗದ ಇಚ್ಛೆಯನ್ನು ಯಾವ ರೀತಿಯಲ್ಲಿ ಅದನ್ನು ಸಂಸ್ಕಾರವಾಗಿ ರೂಢಿ ಮಾಡ್ಕೊಂಡಿರ್ತೀವೋ ಅದೇ ಸ್ವಪ್ನಗಳಾಗಿ ಪ್ರಚೋದಿತವಾಗಿ ಬರುತ್ತೆ ನಮಗೆ ಅಂತ ಇಲ್ಲಿ ಹೇಳ್ತಾ ಇದ್ರು. ಅದೇ ಸ್ವಪ್ನಾವಸ್ಥೆಯಲ್ಲಿ ಅದು ಆ ರೀತಿಯಲ್ಲಿ ಬಂದರೆ ಜಾಗೃತ ಅವಸ್ಥೆಯಲ್ಲಿ ಸಂಸಾರ ರೂಪವನ್ನು ತಾಳಿ ನಮ್ಮನ್ನು ಈ ದೃಶ್ಯ ಜಗತ್ತಾಗಿ ಕಾಣಿಸ್ಕೊಳ್ತದೆ ಅಂತ ಗುರುಗಳು ಹೇಳ್ತಾ ಇದ್ರು. ಈ ಸಂಸಾರವೆಂಬ ಜೀವ ಸ್ವಪ್ನವು ದೀರ್ಘವಾಗಿರುವುದು. ಜೀವನಿಗೆ ಈ ಸಂಸಾರವಾಗಿ ಕಾಣ್ತದಲ್ಲ ಈ ಕನಸು, ಜೀವ ಸ್ವಪ್ನ ಅಂತ ಇದ್ರ ಹೆಸರು. ಯಾವುದಕ್ಕೆ? ಸಂಸಾರಕ್ಕೆ. ಎಲ್ಲ ಜೀವಿಗಳಿಗೂ ಕನಸು ಬೀಳ್ತದೆ, ನಮಗೆ ಮಾತ್ರ ಕನಸು ಬೀಳುತ್ತೆ ಅಂತ ನಾವು ಅಂದ್ಕೊಳ್ಳೋದು ತಪ್ಪು. ಇಲ್ಲೇನು ಹೇಳ್ತಿದ್ರೆ, ಪ್ರತಿ ಜೀವಿಗೂ ಕನಸು ಬೀಳ್ತದೆ. ಯಾಕೆ? ಪ್ರತಿ ಜೀವಿಯಲ್ಲೂ ವಾಸನಾ ಬಲ ಇದ್ದೇ ಇರ್ತದೆ. ಆ ವಾಸನಾ ಬಲ ಯಾರ್ಯಾರಲ್ಲಿ ಎಷ್ಟೆಷ್ಟು ಇರ್ತದೆ ಅಂತ ಹಿಂದೆ ತಿಳಿಸ್ಕೊಟ್ಟಿದ್ದಾರೆ. ತುಂಬ ದೀರ್ಘವಾಗಿ ಘನವಾಗಿರ್ತಕ್ಕಂಥದ್ದು ಜಡ ಪದಾರ್ಥಗಳಾಗಿಯೂ, ಮಧ್ಯದಲ್ಲಿರುವಂಥದ್ದು ಮಧ್ಯಮ ಸ್ಥಿತಿಯಲ್ಲಿರ್ತಕ್ಕಂಥದ್ದು ತಿರ್ಯಕ್ ಜಂತುಗಳಾಗಿಯೂ, ತುಂಬ ತೆಳುವಾಗಿರ್ತಕ್ಕಂಥದ್ದು ಮನುಷ್ಯರಿಗೂ ಇರ್ತದೆ. ಯಾವುದು? ವಾಸನಾ ಬಲ ಅಂತ ಹೇಳಿದ್ದಾರೆ. ಅದರಿಂದ ಕನಸನ್ನುವುದು ಎಲ್ಲರಿಗೂ ಬೀಳ್ತದೆ. ಕಲ್ಲುಗಳು ಕನಸು ಕಾಣ್ತಾವ ಅಂದರೆ ಅಲ್ಲಿಯೂ ಜೀವಾತ್ಮನಿದ್ದಾನಲ್ಲ, ಅಲ್ಲಿಯೂ ವಾಸನಾ ಬಲ ಇದೆಯಲ್ಲ, ಅಲ್ಲಿ ಜಡವಾಗಿ ಘನವಾಗಿದೆಯಲ್ಲ. ಅಲ್ಲಿಗೆ ಕನಸು ನಮಗಿಂತ ದೀರ್ಘವಾಗಿ ಅವಕ್ಕೆ ಜಾಸ್ತಿ ಕನಸು ಬೀಳೋದು. ಯಾರಿಗೆ? ಜಡ ಪದಾರ್ಥಗಳಿಗೆ ಅಂತ ಆಯಿತು ಅಲ್ವಾ. ನಾವೇ 6-7 ಗಂಟೆಗಳ ಕಾಲ ಮಲ್ಕೊಂಡು ಕನಸು ಕಾಣ್ತೀವಿ ಅಂದಮೇಲೆ ಯಾರು ವಾಸನಾ ಬಲ ತೆಳುವಾಗಿರುವ ನಾವುಗಳೇ ಎಷ್ಟು ಕನಸು ಕಾಣ್ತೀವಿ. ಇನ್ನೂ ಪಶು ಪಕ್ಷಿ ಮೃಗಾದಿಗಳು ತಿರ್ಯಕ್ ಜಂತುಗಳೆಲ್ಲ ಹೆಚ್ಚಿನ ಮಟ್ಟದಲ್ಲಿ ಹೊಟ್ಟೆ ಹಸಿದಾಗ ಮಾತ್ರ ತಿಂತವೆ, ಸ್ವಲ್ಪ ಕಾಲ ತಿರುಗಾಡ್ತವೆ, ಇನ್ನು ಯಾವಾಗಲೂ ಮಲ್ಕೊಂಡೇ ಇರ್ತವೆ, ಕನಸಿನ ಅವಸ್ಥೆಯಲ್ಲೇ ಇರ್ತವೆ ಅವು. ಜಾಗೃತಲ್ಲಿಯೂ ವಾಸನಾ ಬಲದಿಂದ ಸ್ವಪ್ನಾವಸ್ಥೆಯ ಜಗತ್ತ ಸ್ವರೂಪದಲ್ಲೇ ಅವು ಮುಳುಗ್ತಾ ಇರ್ತವೆ. ಇನ್ನು ಜಡ ಪದಾರ್ಥವು ಹಾಗೇ ಇರ್ತದೆ. ಇನ್ನು ಎಲ್ಲರೂ ಈ ಥರದಲ್ಲಿ ಈ ಸಂಸಾರವೆಂಬ ಜೀವ ಸ್ವಪ್ನವು ದೀರ್ಘವಾಗಿರುವುದು. ನಮ್ಮ ಮಟ್ಟಕ್ಕೆ ದೀರ್ಘವಾಗಿದೆ ಅಂದರೆ ಇನ್ನು ಜಡ ಪದಾರ್ಥಕ್ಕೆ ಇನ್ನೆಷ್ಟು ದೀರ್ಘ. ಅದರಿಂದಲೇ ಈ ಬಂಡೆ 10,000 ವರ್ಷದ್ದು 4 ಯುಗದ ಹಿಂದಿನದು ಅಂತ ಹೇಳ್ತಾ ಇರ್ತೀವಿ ನಾವು. ಯಾಕಂದರೆ ಅದು ಅಷ್ಟರ ಮಟ್ಟಿಗೆ ವಾಸನಾ ಬಲದಿಂದ ಅದು ಕನಸನ್ನು ಕಾಣ್ತಾ ಮಲಗಿರ್ತದೆ, ಎಚ್ಚರವಾಗೇ ಇರೋದಿಲ್ಲ. ಅದೆಲ್ಲಿ ಕನಸು ಕಾಣ್ತಾ ಮಲಗಿರ್ತದೆ ಬಂಡೆ ಎದ್ದು ಬಂದು ಎಚ್ಚರಾಗಿ ಓಡೋದಕ್ಕೆ ಅಂದರೆ ಅದರ ವಾಸನಾ ಬಲ ದೃಢವಾಗಿ ಇರುವವರೆಗೂ ಆ ಬಂಡೆಯ ಸ್ಥಿತಿಯಿಂದ ಅದು ಈಚೆ ಬರೋದಿಲ್ಲ. ನಿಧಾನಕ್ಕೆ ಕರಗ್ತಾ ಇರ್ತದೆ, ಕರಗಿ ಮಣ್ಣಾಗಿ ಹೋಗುತ್ತೆ. ಈ ರೀತಿಯಲ್ಲಿ ಅನೇಕ ವ್ಯವಸ್ಥೆಗಳಿದೆ ಜಗತ್ತಿನಲ್ಲಿ. ಎಲ್ಲದಕ್ಕೂ ನಾವು ವಿಮರ್ಶೆ ಮಾಡ್ತಾ ಕೂತ್ಕೊಂಡ್ರೆ, ತರ್ಕ ಮಾಡ್ತಾ ಕೂತ್ಕೊಂಡ್ರೆ ಪರಿಹಾರ ಕಾಣೋದು ಕಷ್ಟ ಇದೆ. ಜ್ಞಾನಿಗಳ ಏನು ಹೇಳಿದಾರ ಅನುಭವದಿಂದ ಅದನ್ನು ನಾವು ಸ್ವೀಕಾರ ಮಾಡಬೇಕು. ಅದರಿಂದ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ, ಈ ಸಂಸಾರವೆಂಬ ಜೀವ ಸ್ವಪ್ನವು ದೀರ್ಘವಾಗಿರುವುದು. ನಿತ್ಯದ ಸ್ವಪ್ನಗಳು ಎಚ್ಚರಿಕೆಯಾಗುತ್ತಿದ್ದ ಹಾಗೆಯೇ ಅಪ್ರತಿಭಾಸತಃ ಅಂದರೆ ಅಸತ್ಯವೆಂದು ಬೇಗನೆ ತಿಳಿದು ಹೋಗುವು. ನಾವು ದಿನನಿತ್ಯ ಕಾಣ್ತಕ್ಕಂಥ ಕನಸುಗಳು ಎಚ್ಚರವಾಗ್ತಿದ್ದಂಗೆ ಹೊರಟೋಗುತ್ತೆ. ಇದು ಪ್ರತಿಭಾಸ ಅಲ್ಲ, ಅಪ್ರತಿಭಾಸ ಅಂದರೆ ಅಸತ್ಯ ಅಂತ ನಮಗೆ ಬೇಗನೆ ತಿಳಿದು ಹೋಗುತ್ತೆ. ಅದರಂತೆಯೇ ಈ ಸಂಸಾರ ಸ್ವಪ್ನವು ಅವಾಸ್ತವವೆಂದು ತಿಳಿ. ದಿನನಿತ್ಯ ಕಾಣುವ ಕನಸು ಹೇಗೆ ಎಚ್ಚರ ಆದ ತಕ್ಷಣ ಹೊರಟೋಗುತ್ತೋ, ಈ ಸಂಸಾರ ಭ್ರಾಂತಿಯೂ ಕೂಡ, ಈ ಸಂಸಾರವೆಂಬ ಕನಸು ಕೂಡ ವಾಸ್ತವವಲ್ಲ, ಇದು ನಿಜವಲ್ಲ, ಇದು ಕನಸಿನಂತೆ ಸುಳ್ಳು ಸಂಸಾರ ಅಂತ ತಿಳ್ಕೊ ನೀನು ಅಂತ ಜ್ಞಾನಿಗಳು ಗುರುಗಳು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಎಲೆ ಅನಗನಾದ ರಾಘವನೇ, ಜೀವರೆಲ್ಲರೂ ಸ್ವಪ್ನದಿಂದ ಸ್ವಪ್ನಕ್ಕೆ ಹೋಗುತ್ತಾ ಅಸತ್ಯವಾಗಿದ್ದರೂ ಅಸ್ವಪ್ನಗಳನ್ನೇ ಘನಸತ್ಯವೆಂದು ಕೊಳ್ಳುತ್ತಿರುವರು. ಸ್ವಪ್ನದಿಂದ ಸ್ವಪ್ನಕ್ಕೆ ಅಂದರೆ ಈ ಸಂಸಾರ ಒಂದು ಸ್ವಪ್ನಮಯವಾದದ್ದು. ಈ ಕನಸು ಮುಗೀತು, ಇನ್ನೊಂದು ಕನಸು, ಈ ಕನಸು ಮುಗೀತು, ಇನ್ನೊಂದು ಕನಸು. ಎಚ್ಚರ ಆಗೋದೇ ಇಲ್ಲ. ಯಾಕಂದರೆ ಎಚ್ಚರ ಆದರೆ ತಾನೇ ಈ ಕನಸು ಹೊರಟೋಗುತ್ತೆ. ಎಚ್ಚರ ಆಗೋದೇ ಬೇಡ, ಕನಸೇ ಚೆನ್ನಾಗಿದೆ ಅಂತ. ಅಂದರೆ ಏನರ್ಥ ಇಲ್ಲಿ? ಅಜ್ಞಾನದ ದೆಸೆಯೇ ನಮಗೆ ಮೈಗೂಡ್ಕೊಂಡಿದೆ, ಅಜ್ಞಾನದ ದೆಸೆಯೇ ಸುಖವಾಗಿದೆ. ಇದಕ್ಕೆ ಒಂದು ಬಹಳ ಚುಚ್ಚುವಂಥ ಒಂದು ಸನ್ನಿವೇಶ ಕಥೆನೂ ಬರ್ತಿತ್ತು. ಯಾರೋ ಒಬ್ಬ ಶಿಷ್ಯ ಬಹಳ
ಅವಿವೇಕತನದಿಂದ ಗುರುಗಳು ಎಷ್ಟು ಹೇಳ್ಕೊಟ್ರು ಜ್ಞಾನವನ್ನು ಪಡ್ಕೊಳ್ಳದೆ ದಡ್ಡನಾಗೇ ಇದ್ನಂತೆ, ಮೂರ್ಖತನದಿಂದ ಕೂಡಿದ್ನಂತೆ. ಆದರೆ ಗುರುಗಳ ಸೇವೆಯನ್ನು ಭಾಳ ಚೆನ್ನಾಗಿ ಮಾಡ್ತಿದ್ನಂತೆ. ಗುರುಗಳು ಅವನಿಗೆ ಶಪಿಸ್ಬಿಟ್ರಂತೆ ನೋಡ್ಬಿಟ್ಟು, ನೀನು ಹಂದಿಯಾಗಿ ಹೋಗು ಅಂತ. ಪಾಪ ಅವನ ಸ್ಥಿತಿ ಆಗಿತ್ತು, ಗುರುಗಳು ಎಷ್ಟು ಹೇಳಿದ್ರು ತಿಳಿಯಲ್ವಲ್ಲ ಅಂತೇಳಿ ಅವನಿಗೆ ಶಪಿಸ್ಬಿಟ್ರು, ಹಂದಿ ಆಗ್ಬಿಡು ನೀನು ಅಂತ. ಹಂದಿ ಆಗ್ಬಿಟ್ಟ ಅವನು. ಸರಿ, ಬಹು ಜನ್ಮಗಳಲ್ಲಿ ಹೀಗೆ ಆಯಿತು. ಗುರುಗಳಿಗೆ ಅನ್ನಿಸ್ತು, ನಾನು ಹಂದಿ ಆಗುವಂಥ ಶಾಪ ಕೊಟ್ಟಿದ್ದೆ, ಎಲ್ಲಿದ್ದಾನೋ ಅಂತ ಅವರು ದಿವ್ಯ ದೃಷ್ಟಿಯಿಂದ ನೋಡಿದಾಗ ಒಂದು ಏನಂತಾರೆ ಅದಕ್ಕೆ, ಕೆಸರಿನ ಗುಂಡಿಯಲ್ಲಿ ಸಂಸಾರ ಸಮೇತನಾಗಿ ಉರುಳಾಡ್ತಿದ್ದ. ಆಗ ಬಂದ್ಬಿಟ್ಟು ಅವನನ್ನು ಕೂಗಿದ್ರಂತೆ, ಅವನ ಹೆಸರಿಡ್ದು, ಬಾರೋ ಶಿಷ್ಯ ಅಂತ. ಶಿಷ್ಯ ಮೇಲೆ ಅಂತ್ಕೊಂಡು ನೋಡಿದಂತೆ. ಅವನಿಗೆ ಜ್ಞಾನೋದಯ ಆಯಿತು, ಗುರುಗಳು ಆ ಶಕ್ತಿಯನ್ನು ಕೊಟ್ಟರು. ನೋಡ್ಬಿಟ್ಟು, ಶಿಷ್ಯ ಬಾರೋ, ನಾನೇನೋ ಸಿಟ್ಟಿನಿಂದ ನಿನಗೆ ಶಪಿಸ್ಬಿಟ್ಟೆ, ಬಾ ಹೋಗೋಣ ಅಂತ. ಅದಕ್ಕೆ ಆ ಶಿಷ್ಯ ಹೇಳಿದಂತೆ, ಗುರುಗಳೇ ಆಗ ಅದು ಚೆನ್ನಾಗಿತ್ತು, ಈಗ ಇದೇ ಚೆನ್ನಾಗಿದೆ, ನಾನು ಇಲ್ಲೇ ಚೆನ್ನಾಗಿದ್ದೀನಿ, ಬಿಟ್ಬಿಡಿ ಗುರುಗಳೇ ನನ್ನನ್ನು ಅಂತ. ಅಂದರೆ ಸಂಸ್ಕಾರ, ಆ ಹಂದಿಯ ಒಡನಾಟದ ಸಂಸ್ಕಾರ ಅವನಿಗೆ ರೂಢಿಯಾಗಿ ಚೆನ್ನಾಗಿ ಹೋಗ್ಬಿಟ್ಟಿತ್ತು, ಬಹಳ ಸುಖಮಯವಾಗಿಬಿಟ್ಟಿತ್ತು. ನಮ್ಮಗಳ ಅವಸ್ಥೆಯು ಕೂಡ ಈ ಜಾಗೃತಿನಲ್ಲಿ ಕಾಣ್ತಕ್ಕಂಥ ಸಂಸಾರವೆಂಬ ಸ್ವಪ್ನ ಹಾಗೆ ಆಗ್ಬಿಟ್ಟಿದೆ. ಇದೇ ಸುಖವಾಗಿದೆ. ಇಲ್ಲಿಯ ಸಂಬಂಧಗಳು, ಇಲ್ಲಿಯ ವ್ಯವಹಾರಗಳು, ಇಲ್ಲಿಯ ವಿಚಾರಗಳು ನಮಗೆ ಒಂದು ಕ್ಷಣದಲ್ಲಿ ದುಃಖ ಅಂತ ಕಂಡು ಬಂದರೂ ಒಂದು ಕ್ಷಣದಲ್ಲಿ ಸುಖಮಯವಾಗಿದೆ, ಒಂದು ಕ್ಷಣದಲ್ಲಿ ಅದ್ಭುತವಾಗಿದೆ, ರೋಮಾಂಚನವಾಗಿದೆ, ನಾನಾ ಥರ ಹೆಸರುಗಳಿಂದ ಹೇಳ್ತಾ ಇರ್ತೀವಿ. ಇದು ಚೆನ್ನಾಗಿ ರೂಢಿ ಮೂಲವಾಗ್ಬಿಟ್ಟು ಇದನ್ನು ಬಿಟ್ಕೊಡೋದಕ್ಕೆ ನಾವು ತಯಾರಿಲ್ಲ. ಅದಕ್ಕಾಗಿಯೇ ಸಾವು ಅಂದರೆ ಅಳೋದು, ಅದಕ್ಕಾಗಿಯೇ ಕಷ್ಟ ಬಂದರೆ ರೋದನೆ ಮಾಡೋದು, ಅದಕ್ಕಾಗಿಯೇ ಎಲ್ಲವನ್ನು ಬಿಟ್ಟು ಹೋಗೋದಕ್ಕೆ ಚಿಂತೆ ಮಾಡೋದು. ಆದರೆ ಪ್ರಕೃತಿ ಧರ್ಮ ಏನು ಮಾಡ್ತದೆ, ಎಲ್ಲವನ್ನು ಇಲ್ಲಿಯೇ ಬಿಟ್ಟು ಇಲ್ಲಿಯೇ ಮರೆತು ಮುಂದಿನ ಸ್ವಪ್ನಕ್ಕೆ ಹೋಗೋದು. ಈ ಸ್ವಪ್ನಾವಸ್ಥೆಗಳನ್ನ ನೀನು ಮುಂದುವರ್ಸ್ಕೊಂಡು ಹೋಗ್ತಾ ಇದೆಯಾ ಶಿಷ್ಯ. ಆದರೆ ಈ ಸ್ವಪ್ನಾವಸ್ಥೆಗಳೆಲ್ಲವೂ ಕೂಡ ಅದು ಸ್ವಪ್ನವೇ. ಆದ್ದರಿಂದ ನೀನು ಎಚ್ಚರವಾಗು, ಜಾಗ್ರದಲ್ಲಿ ಜಾಗೃತನಾಗು, ಆತ್ಮಜಾಗೃತಿಯನ್ನು ಉಂಟು ಮಾಡ್ಕೋ, ಆತ್ಮಜ್ಞಾನವನ್ನು ಪಡ್ಕೋ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಜೀವರು ತಮ್ಮ ಅನುಭವವನ್ನೇ ಸತ್ಯವೆಂದು ನಂಬಿ ಮೋಹಗೊಳ್ಳುತ್ತಿದ್ದರಿಂದ ಅವ್ರೇನು ಮಾಡ್ತಾ ಇದ್ದಾರೆ, ಇಲ್ಲಿ ಹೋಗ್ತಾನೇ ಇದ್ದಾರೆ, ಕನಸಿನಿಂದ ಕನಸಿಗೆ ಹೋಗ್ತಾ ಇದ್ದಾರೆ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ರು. ಮುಂದುವರೆದು ಹೇಳ್ತಾರೆ, ಈಗ ಈ ಜಾಗೃತಾವಸ್ಥೆಯಲ್ಲಿ ಪ್ರತಿ ಜೀವರು ಏನು ಮಾಡ್ತಾರೆ, ಈ ಸಂಸಾರ ಮುಗೀತು, ಈ ದೇಹ ಬಿದ್ದೋಯ್ತು, ಇನ್ನೊಂದು ದೇಹ, ಹೀಗೆ ಹುಟ್ಟು ಸಾವುಗಳ ಪರಂಪರೆಯನ್ನು ಅನುಭವಿಸ್ತಾ ಇದ್ದಾರೆ. ನಮ್ಮಗಳಿಗೆ ಅಜ್ಞಾನದ ದೆಸೆಯಿಂದ ಇದು ಹುಟ್ಟು ಸಾವುಗಳು ಅನ್ನಿಸ್ತದೆ. ಆದರೆ ಜ್ಞಾನಿಗಳ ಒಂದು ರೀತಿಯಲ್ಲಿ ಇದೇನಾಗುತ್ತೆ, ಈ ಕನಸು ಕಾಣ್ತಾ ಇದ್ದಾನೆ, ಈ ಕನಸು ಮುಗೀತು, ಮತ್ತೊಂದು ಕನಸಿಗೆ ಹೋಗ್ತಾ ಇದ್ದಾನೆ, ಈ ಕನಸು ಕಾಣ್ತಾ ಇದ್ದಾನೆ, ಈ ಕನಸು ಮುಗೀತು, ಮತ್ತೊಂದು ಕನಸಿಗೆ ಹೋಗ್ತಾ ಇದ್ದಾನೆ. ಕನಸಿನಿಂದ ಕನಸಿಗೆ ಇವನು ಜಂಪ್ ಮಾಡಿ ಹೋಗ್ತಾ ಇದ್ದಾನೆ, ನೆಗೆದು ಹೋಗ್ತಾ ಇದ್ದಾನೆ ಅಂತ ಜ್ಞಾನಿಗಳಿಗೆ ಇದು ಕಾಣಬರ್ತಾ ಇರ್ತದೆ, ಜ್ಞಾನ ದೃಷ್ಟಿ ಇರುವವರಿಗೆ. ಅಲ್ಲೇನು ಹೇಳ್ತಾ ಇದ್ದಾರೆ ಜ್ಞಾನಿಗಳು, ಸಂಸಾರದಿಂದ ಸಂಸಾರಕ್ಕೆ ಮತ್ತೆ ಹುಟ್ಟಿ ಯಾಕೆ ಸಾಯ್ತೀಯಾ, ಕನಸನ್ನು ಬದಲಾಯಿಸ್ಕೊಂಡು ಕಾಣುವಂತೆ ಇದನ್ನು ಬಿಡು, ನೀನು ಎಚ್ಚರವಾಗು ಅಂತ ಹೇಳ್ತಾ ಇದ್ದಾರೆ. ಜೀವರು ತಮ್ಮ ಅನುಭವಗಳನ್ನೇ ಸತ್ಯವೆಂದು ನಂಬಿ ಮೋಹಗೊಳ್ಳುತ್ತಿರುವುದರಿಂದ, ಏನು ಹೇಳ್ತಾ ಇದರಲ್ಲಿ, ಜೀವರು ಪ್ರತಿ ಜೀವರು ಏನು ಮಾಡ್ತಾ ಇದ್ದಾರೆ, ತಮ್ಮ ಅನುಭವವನ್ನೇ ಸತ್ಯವೆಂದು ನಂಬಿ ಮೋಹಗೊಳ್ಳುತ್ತಿರುವುದರಿಂದ ಅಜಡದಲ್ಲಿ ಜಡಬುದ್ಧಿಯು, ಜಡದಲ್ಲಿ ಅಜಡ ಬುದ್ಧಿಯು ಉದಯವಾಗಿರುವುದು. ಜಡವಲ್ಲದ ಪದಾರ್ಥದಲ್ಲಿ ಜಡ ಬುದ್ಧಿಯನ್ನು, ಜಡ ಪದಾರ್ಥದಲ್ಲಿ ಅಜಡ ಬುದ್ಧಿಯನ್ನು ನಾವು ಕಲ್ಪಿಸಿಕೊಂಡು ಜೀವನವನ್ನು ಮಾಡ್ತಾಯಿದ್ದೀವಿ. ಇದು ಈ ರೀತಿಯಲ್ಲಿ ಉಂಟಾಗುತ್ತೆ. ಯಾಕೆ, ನಮ್ಮ ಅನುಭವವೇ ಸತ್ಯ ಅನ್ನೋ ಮೋಹ ನಮಗೆ ಹಿಡ್ಕೊಂಡಿರೋದು. ನಾನು ತಿಳಿದಿದ್ದೇ ಸತ್ಯ, ನಾನು ಹೇಳ್ತಾ ಇರೋದೇ ಸತ್ಯ ಅನ್ನೋ ಮೋಹ. ಹೀಗೆ ಸ್ವಪ್ನ ಭ್ರಾಂತರಾದ ಈ ಜೀವರು, ಅಂದರೆ ಈ ಸಂಸಾರ ಭ್ರಾಂತಿಯಲ್ಲಿ, ಸಂಸಾರವೆಂಬ ಸ್ವಪ್ನದ ಭ್ರಾಂತಿಯಲ್ಲಿರುವ ಈ ಜೀವರು ಈ ಭೇದ ಸಮೂಹಗಳನ್ನು ಒಪ್ಪಿಕೊಂಡು ಭಾನುಮಂಡಲದಲ್ಲಿ ತ್ರಿಜಗತ್ತುಗಳಿಗೂ ತುಂಬಿವೆ ಎಂದುಕೊಳ್ಳುತ್ತಾ ಭ್ರಾಂತಿಯಲ್ಲಿಯೇ ಮುನ್ನುಗ್ಗುವರು. ಈ ಭಾನುಮಂಡಲದಲ್ಲಿ ಅಂದರೆ ಆಕಾಶವಾದ ಈ ಆಕಾಶ ಮಂಡಲದಲ್ಲಿ 3 ಜಗತ್ತುಗಳು ತುಂಬಿಕೊಂಡಿವೆ ಅಂತ ತಿಳ್ಕೊಂಡು ಭ್ರಾಂತಿಯಿಂದ ಮುನ್ನುಗ್ತಾ ಇದ್ದಾರೆ. ಅಂದರೆ ಇಲ್ಲಿ 3 ಜಗತ್ತುಗಳು ಅನ್ನುವುದು ಕೂಡ ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಈಗ. ಮತ್ತಿಷ್ಟೊತ್ತು 3 ಜಗತ್ತು ಅಂತ ಅವರೇ ಹೇಳ್ತಾ ಇದ್ರಲ್ಲ. ಅಂದರೆ ಭ್ರಾಂತಿಗೆ ಒಳಗಾಗಿರುವ ಜೀವ ಲೆಕ್ಕದಲ್ಲಿ 3 ಜಗತ್ತು ಉಂಟು. ಆದರೆ ಭ್ರಾಂತಿಯನ್ನು ಕಳೆದ್ರೆ 3 ಜಗತ್ತು ಎನ್ನುವುದು ಎಲ್ಲೂ ಇಲ್ಲ, ಜಗತ್ತಿಲ್ಲ. ಅದು ಭ್ರಾಂತಿಯಿಂದ ನಾವು ಹೋಗ್ತಾ ಇರೋದು. ಜೀವನು ಪುರ್ಯಷ್ಟಕಗತನಾಗಿ
ತಾನು ಅಲ್ಪನು ಇತ್ಯಾದಿ ಭ್ರಾಂತಿಗಳನ್ನು ಪಡೆದಿದ್ದರೂ ಜೀವಂತವಾಗಿರುವ ಚೇತನವು ಸರ್ವವು ಅನಂತವೂ ಆದುದರಿಂದ ಅವನು ಏನೇನು ಭಾವನೆ ಮಾಡುವನೋ ಅದೆಲ್ಲವೂ ಆ ಕೂಡಲೇ ಸತ್ಯವತ್ ಆಗಿ ಅಸತ್ಯವಾಗಿದ್ದರೂ ಸತ್ಯದಂತೆ ತೋರಿ ಅಲ್ಲಿ ವ್ಯಾಪಾರವು ನಡೆದು ಹೋಗುವುದು. ಏನು ಹೇಳಿದ್ರು ಗುರುಗಳಲ್ಲಿ? ಜೀವನು ಪುರ್ಯಷ್ಟಗತನಾಗಿ ಅಂದರೆ ಸೂಕ್ಷ್ಮದೇಹಿಯಾಗಿ ತಾನು ಅಲ್ಪನು ಇತ್ಯಾದಿ ಭ್ರಾಂತಿಗಳನ್ನು ಪಡೆದಿದ್ದರು. ನಾನು ಕಷ್ಟಕ್ಕೆ ಒಳಗಾಗುವನು, ಅಲ್ಪನು, ಸಾವಿಗೆ ಒಳಗಾಗುವನು, ಸಂಸಾರಿ, ದುಃಖಿ ಅಂತ ಅನ್ಕೊಳ್ತಾನ. ಈ ಭ್ರಾಂತಿಗೆ ಒಳಗಾಗಿ ಭ್ರಾಂತಿಗಳನ್ನು ಪಡೆದಿದ್ದರೂ ಜೀವಂತವಾಗಿರುವ ಚೇತನವು ಅಂದರೆ ಆ ಜೀವನಲ್ಲಿ ಇರ್ತಕ್ಕಂಥ ಆ ಪರಮಾತ್ಮನು, ಆ ಚೇತನ ಶಕ್ತಿಯು ಸರ್ವವೂ ಅನಂತವೂ ಆದುದರಿಂದ ಅವನು ಏನೇನು ಭಾವನೆ ಮಾಡ್ತಾನೋ ಅದೆಲ್ಲವೂ ಲಭ್ಯವಾಗ್ತಾ ಹೋಗುತ್ತೆ. ಇದರಿಂದಲೇ ಸಂಸಾರ ಭ್ರಾಂತಿ. ಅವನು ಮತ್ತೆ ಮತ್ತೆ ಸಂಸಾರ ವಾಸನೆಯನ್ನೇ ಕಲ್ಪನೆ ಮಾಡ್ಕೊಳ್ಳೋದ್ರಿಂದ ಮತ್ತೆ ಮತ್ತೆ ಸಂಸಾರ ವಾಸನೆಯೇ ಪ್ರಾಪ್ತಿ ಆಗ್ತಾ ಇದೆ. ಆ ಜೀವನು ನಾನು ಪರಮಾತ್ಮನು, ನಾನು ಸೋಹಂಭಾವದಲ್ಲಿ ಇರಬೇಕು, ನಾನೇ ಪರಮಾತ್ಮನು ಅನ್ನೋ ಭಾವನೆಯನ್ನು ಮಾಡ್ಕೊಂಡಿದ್ರೆ ಅದೇ ಪ್ರಾಪ್ತಿ ಆಗ್ತಾ ಇತ್ತು. ಆದರೆ ಅವನೇನು ಮಾಡ್ತಾ ಇದ್ದಾನೆ? ಪ್ರತಿ ಜೀವರು ಏನು ಮಾಡ್ತಾ ಇದ್ದೀವಿ? ಸಂಸಾರವನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಸಂಸಾರ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಆದ್ದರಿಂದ ಇಲ್ಲಿ ನಾವು ಈ ರೀತಿಯಲ್ಲಿ ಸಂಸಾರ ಚಿಂತನೆಯನ್ನು ಬಿಟ್ಟು ಪರಮಾತ್ಮ ಚಿಂತನೆಯಲ್ಲಿ ಮಾಡಿದಾಗ ನಾವು ಮುಕ್ತರಾಗ್ತೀವಿ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಮುಂದೆ ಏನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.